ನಮಸ್ಕಾರ. ಮುಖ್ಯಾಂಶಗಳು. 100 ಕೋಟಿ ಡೋಸ್ನತ್ತ ಭಾರತ ದಾಪುಗಾಲು. ಹಿಂದುಳಿದಿರುವ ಜಿಲ್ಲೆಗಳಲ್ಲಿ ತ್ವರಿತ ಲಸಿಕಾಕರಣಕ್ಕೆ ಆದ್ಯತೆ, ಕೇಂದ್ರ ಸರ್ಕಾರ ಹೇಳಿಕೆ. ಗಡಿಕೇಶ್ವರ ಸುತ್ತಮುತ್ತ ಭೂಮಿಕಂಪನ ತೀವ್ರತೆ ಅರಿಯಲು ಹೈದರಾಬಾದ್ ವಿಜ್ಞಾನಿಗಳ ತಂಡದಿಂದ ಅಧ್ಯಯನ, ಸಚಿವ ಆರ್ ಅಶೋಕ್. ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಭಾರತ ಇಸ್ರೇಲ್ ಒಪ್ಪಿಗೆ, ಪ್ರಾದೇಶಿಕ ಜಾಗತಿಕ ಸಮಸ್ಯೆಗಳ ಚರ್ಚೆ, ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ರಾಜ್ಯದಲ್ಲಿಂದು 349 ಹೊಸ ಕೋವಿಡ್ ಪ್ರಕರಣ, 399 ಮಂದಿ ಚೇತರಿಕೆ, 14 ಜನರ ಸಾವು. ವಾರ್ತೆಗಳ ವಿವರ. ಇದುವರೆಗೆ ದೇಶದಲ್ಲಿ 99 ಕೋಟಿ ಕೋವಿಡ್ ಲಸಿಕೆ ನೀಡುವ ಮೂಲಕ ಭಾರತ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ಮಹಾಮಾರಿ ಕೋವಿಡ್ ಸಾಂಕ್ರಾಮಿಕವನ್ನು ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತ್ವರಿತಗತಿಯಲ್ಲಿ ಲಸಿಕೆಯನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ನೀಡುವ ಪ್ರಕ್ರಿಯೆಯನ್ನು ಕೈಗೊಂಡಿದೆ. ಕೇಂದ್ರ ಸರ್ಕಾರ ಸುರಕ್ಷಿತವಾದ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹುಮ್ಮಸ್ಸಿನಿಂದ ಲಸಿಕೆ ಹಾಕಿಸಿಕೊಳ್ಳಲು ಆಸಕ್ತಿ ತೋರಿದರು. ಇದರ ಪರಿಣಾಮ ದೇಶದಲ್ಲಿ ಇದುವರೆಗೆ 99 ಕೋಟಿ ಲಸಿಕೆಯನ್ನು ನೀಡಲಾಗಿದ್ದು 100 ಕೋಟಿ ಲಸಿಕೆ ನೀಡಿಕೆಯತ್ತ ದಾಪುಗಾಲು ಇಟ್ಟಿದೆ. ಕೋವಿಡ್ ಲಸಿಕೆ ನೀಡಿಕೆ ಪ್ರಕ್ರಿಯೆಯಲ್ಲಿ ಭಾರತ ಸರ್ಕಾರ ಕೈಗೊಂಡ ವ್ಯವಸ್ಥಿತ ಮತ್ತು ಕ್ಷಿಪ್ರ ಕ್ರಮಗಳ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಸೇರಿದಂತೆ ಇನ್ನಿತರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು. ನಿನ್ನೆ ಒಂದೇ ದಿನ 87,41,160 ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು ಇದುವರೆಗೆ ಒಟ್ಟು 59,31,06,188 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 11,81,314 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಕೋವಿಡ್ ಲಸಿಕೆ ನೀಡಿಕೆಯಲ್ಲಿ ಹಿಂದುಳಿದಿರುವ ಜಿಲ್ಲೆಗಳಲ್ಲಿ ಕ್ಷಿಪ್ರಗತಿಯಲ್ಲಿ ಲಸಿಕಾಕರಣಕ್ಕೆ ಆದ್ಯತೆ ನೀಡಬೇಕೆಂದು ಕೇಂದ್ರ ಸರ್ಕಾರ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಿದೆ. ಕೋವಿಡ್ ಲಸಿಕಾಕರಣ ಪ್ರಗತಿ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯ ಇಲಾಖೆಗಳ ಕಾರ್ಯದರ್ಶಿಗಳ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಅವರು ಸ್ಥಳೀಯ ಸವಾಲುಗಳನ್ನು ಎದುರಿಸಿ ಕೋವಿಡ್ ಲಸಿಕಾಕರಣಕ್ಕೆ ಆದ್ಯತೆ ಮೇಲೆ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಇದಕ್ಕೆ ಅಗತ್ಯವಿರುವ ಎಲ್ಲ ಅಗತ್ಯತೆಗಳನ್ನು ಪೂರೈಸಬೇಕು ಎಂದು ಸೂಚನೆ ನೀಡಿದರು. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅಗತ್ಯವಿದ್ದರೆ ಹೆಚ್ಚುವರಿಯಾಗಿ ಕೋವಿಡ್ ಲಸಿಕಾ ಕೇಂದ್ರಗಳನ್ನು ಆರಂಭಿಸಿ ಕ್ಷಿಪ್ರಗತಿಯಲ್ಲಿ ಲಸಿಕೆ ನೀಡಲು ಕ್ರಮ ಕೈಗೊಳ್ಳಬೇಕೆಂದು ನಿರ್ದೇಶನ ನೀಡಿದರು. ಸಾರ್ವಜನಿಕರಿಗೆ 2ನೇ ಡೋಸ್ ನೀಡಲು ಬಹುತೇಕ ರಾಜ್ಯಗಳು ಸಮರ್ಪಕವಾದ ಲಸಿಕೆಗಳನ್ನು ದಾಸ್ತಾನಿಟ್ಟುಕೊಂಡಿವೆ. ಇನ್ನೂ ಅಗತ್ಯವಿದ್ದರೆ ಹೆಚ್ಚುವರಿಯಾಗಿ ಲಸಿಕೆಗಳನ್ನು ನೀಡಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು. ಸಿಂಧಗಿ ಮತ್ತು ಹಾನಗಲ್ ವಿಧಾನಸಭಾ ಕ್ಷೇತ್ರಗಳಿಗೆ ಇದೇ 30ರಂದು ಉಪಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರಿಂದ ಚುನಾವಣಾ ಪ್ರಚಾರ ಕಾರ್ಯ ಬಿರುಸುಗೊಂಡಿದೆ. ಸಿಂಧಗಿ ವಿಧಾನಸಭಾ ಕ್ಷೇತ್ರದ ಆಲಮೇಲ ಗ್ರಾಮದಲ್ಲಿಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡರು. ಬಿಜೆಪಿ ಆಯೋಜಿಸಿದ್ದ ಬಹಿರಂಗ ಸಭೆಯಲ್ಲಿ ಸಚಿವರಾದ ವಿ ಸೋಮಣ್ಣ, ಗೋವಿಂದ ಕಾರಜೋಳ, ಪ್ರಭು ಚೌಹಾಣ್, ಶಶಿಕಲಾ ಜೊಲ್ಲೆ, ಸಂಸದ ರಮೇಶ್ ಜಿಗಜಿಣಗಿ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಹಲವು ಮುಖಂಡರು ಭಾಗಿಯಾದರು. ಮತ್ತೊಂದೆಡೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂಧನ, ಅಡುಗೆ ಅನಿಲ ಇತ್ಯಾದಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನತೆ ಸಂಕಷ್ಟಕ್ಕೀಡಾಗಿದ್ದಾರೆ. ಕಲ್ಲಿದ್ದಲು ಮತ್ತು ರಸಗೊಬ್ಬರ ಸಚಿವರು ರಾಜ್ಯದವರಾದರೂ ಯಾವುದೇ ಪ್ರಯೋಜನವಿಲ್ಲ. ಇವುಗಳನ್ನು ಮತದಾರರು ಗಮನಿಸುತ್ತಿದ್ದು ಸೂಕ್ತ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ನಡೆಸ್ತಾರಲ್ಲ, ಪೆಟ್ರೋಲ್ಗೆ ಡೀಸೆಲ್ಗೆ ಕಾಸಿಲ್ಲದೆ ಮೋದಿ ಅವರು 45 ರೂಪಾಯಿಗೆ ಪೆಟ್ರೋಲ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಈಗ 90 ರೂಪಾಯಿ ಆಗಿದೆಯಲ್ಲ, 100 ರೂಪಾಯಿ ಆಗಿದೆಯಲ್ಲ, ಅದಕ್ಕೇನು ಹೇಳೋಣ ನಾವು? ಹೆಣ್ಮಕ್ಳಿಗೆಲ್ಲ ಫ್ರೀ ಗ್ಯಾಸ್ ಕೊಡ್ತೀನಿ ಅಂತ ಹೇಳಿದ್ರು. ಸ್ಟಾರ್ಟಿಂಗ್ಗೆ 400 ರೂಪಾಯಿ ಇತ್ತು ಗ್ಯಾಸು ಕಾಂಗ್ರೆಸ್ ಸರ್ಕಾರದಲ್ಲಿ, ಈಗ ಒಂದು 100 ರೂಪಾಯಿ ಆಗಿದೆ, ಇದು 1000 ರೂಪಾಯಿ ಆಗಿದೆಯಲ್ಲ, ಇದಕ್ಕೆ ಹೇಳೋಣ? ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಭೂಕಂಪ ಪೀಡಿತ ಗಡಿಕೇಶ್ವರ ಗ್ರಾಮಕ್ಕೆ ಕಂದಾಯ ಸಚಿವ ಆರ್ ಅಶೋಕ್ ಇಂದು ಭೇಟಿ ನೀಡಿ ಪರಿಶೀಲಿಸಿದರು. ಇದೇ ವೇಳೆ ಗ್ರಾಮದ ಓಣಿಗಳಲ್ಲಿ ಸಂಚರಿಸಿದ ಸಚಿವರು ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿ ಮಾಹಿತಿ ಪಡೆದರು.
ಶಾಸಕ ರಾಜ್ಕುಮಾರ್ ಪಾಟೀಲ್ ತಲ್ಕೂರ, ವಿಧಾನ ಪರಿಷತ್ ಸದಸ್ಯ ಡಿಜಿ ಪಾಟೀಲ್, ಜಿಲ್ಲಾಧಿಕಾರಿ ವಾಸಿರೆಡ್ಡಿ ವಿಜಯ್ ಜ್ಯೋತ್ಸ್ನಾ, ಜಿಲ್ಲಾ ಪಂಚಾಯತ್ ಸಿಇಒ ಡಾ ದಿಲೀಶ್ ಶಶಿ, ಭೂವಿಜ್ಞಾನಿಗಳಾದ ಡಾ ಸುರೇಶ್, ಡಾ ಕೃಷ್ಣ ಮೋಹನ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಆರ್ ಅಶೋಕ, ಗಡಿಕೇಶ್ವರ ಸುತ್ತಮುತ್ತಲ ಗ್ರಾಮಗಳಲ್ಲಿ ಭೂಮಿ ಕಂಪಿಸುತ್ತಿರುವ ಕಾರಣ ಕಂಪನದ ತೀವ್ರತೆ ಅರಿಯಲು ಹೈದರಾಬಾದ್ನ ಎನ್ಜಿಆರ್ಐ ವಿಜ್ಞಾನಿಗಳ ತಂಡವನ್ನು ನಿಯೋಜಿಸಲಾಗಿದ್ದು 1 ತಿಂಗಳ ಸಮಗ್ರ ನಿಗಾ ಬಳಿಕ ಸರ್ಕಾರಕ್ಕೆ ವರದಿ ನೀಡಲಿದ್ದಾರೆ. ಬಳಿಕ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಪ್ರಾಥಮಿಕ ವರದಿಯಂತೆ ಸಣ್ಣ ಪ್ರಮಾಣದ ಭೂಕಂಪ ದಾಖಲಾಗಿದ್ದು ಹೆಚ್ಚಿನ ಅಪಾಯ ಇರುವುದಿಲ್ಲ ಎಂಬ ಮಾಹಿತಿ ಇದೆ. ಗ್ರಾಮಸ್ಥರೊಂದಿಗೆ ಸರ್ಕಾರ ಇದ್ದು ಆತಂಕ ಅಗತ್ಯವಿಲ್ಲ ಎಂದರು. ಗ್ರಾಮದ ಮನೆಗಳ ಮುಂದೆ ಶೆಡ್ ನಿರ್ಮಾಣ ಮಾಡಲು ಗ್ರಾಮಸ್ಥರ ಬೇಡಿಕೆಯಂತೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು. ಭೂಕಂಪನದಿಂದ ಮನೆಗೋಡೆಗಳ ಬಿರುಕು ಕಾಣಿಸಿಕೊಂಡರೆ 50,000 ರೂಪಾಯಿ ಪರಿಹಾರ ನೀಡಲಾಗುವುದು. ಗ್ರಾಮದಲ್ಲಿ ಸರ್ವೆ ಕಾರ್ಯ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಸರ್ಕಾರ ಗಂಜಿ ಕೇಂದ್ರ ತೆರೆದಿದ್ದು ಅಗತ್ಯ ಸೌಕರ್ಯ ಒದಗಿಸಲಾಗುವುದು ಎಂದು ತಿಳಿಸಿದರು. ಬೇಕಾದ್ರೆ 1 ತಿಂಗಳು ಬೇಕು. 2 ದಿನದಲ್ಲಿ ಬಂದಿರುವಂಥ ರಿಪೋರ್ಟ್ ಪ್ರಕಾರ ಆ ಥರದ್ದು ಏನು ಯಾವುದೇ ದೊಡ್ಡ ರೀತಿಯಾದಂಥ ಅನಾಹುತ ಆಗಲ್ಲ ಅನ್ನೋ ಒಂದು ಭರವಸೆನ ಕೊಟ್ಟಿದ್ದಾರೆ. ಆದರೂ ಕೂಡ ನಮ್ಮ ಹುಷಾರು ನಾವು ಇರಬೇಕು. ಆ ಹುಷಾರ ಪ್ರಕಾರ ನಾವು ಆಲ್ಟರ್ನೇಟಿವ್ ವ್ಯವಸ್ಥೆಗಳೇನು ಮಾಡಬೇಕು ಅದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಉತ್ತರ ಪ್ರದೇಶದ ಕುಶಿನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಇದು ಉತ್ತರ ಪ್ರದೇಶದ 3ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ. ಕುಶಿನಗರ ಗೌತಮ ಬುದ್ಧ ಮಹಾಪರಿನಿರ್ವಾಣ ಪಡೆದ ಸ್ಥಳವಾಗಿದೆ. ಈ ವಿಮಾನ ನಿಲ್ದಾಣ ಈ ಭಾಗದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಕುಶಿನಗರದ ಬೌದ್ಧ ಸನ್ಯಾಸಿಗಳು ಈ ವಿಮಾನ ನಿಲ್ದಾಣ ಆರಂಭಗೊಳ್ಳುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಮಹಾಪರಿನಿರ್ವಾಣ ದೇಗುಲದ ಅಭಿದಮ್ಮ ದಿನದ ಅಂಗವಾಗಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಕುಶಿನಗರದಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸುವ ಜೊತೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ಸಂಪರ್ಕದಿಂದ ಕುಶಿನಗರವನ್ನು ಜಗತ್ತಿನಾದ್ಯಂತ ಬೌದ್ಧ ಯಾತ್ರಾರ್ಥಿಗಳನ್ನು ಸುಲಭವಾಗಿ ತಲುಪಲು ಅನುಕೂಲವಾಗಲಿದೆ. ಜೊತೆಗೆ ಈ ಭಾಗದ ಪ್ರವಾಸೋದ್ಯಮಕ್ಕೂ ಉತ್ತೇಜನ ನೀಡಿದಂತಾಗಿದೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 20 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಸೇವಾ ಹಿ ಸಂಘಟನಾ ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿಯಲ್ಲಿಂದು ಚಾಲನೆ ನೀಡಿದರು. ಇದರ ಅಂಗವಾಗಿ ಉತ್ತರ ಪ್ರದೇಶದ ಕೌಶಾಂಬಿ ಲೋಕಸಭಾ ಕ್ಷೇತ್ರದಲ್ಲಿ ಕೋವಿಡ್ ಲಸಿಕಾಕರಣದ ಬಗ್ಗೆ ಜಾಗೃತಿ ಮೂಡಿಸುವ 5 ಮೋದಿ ವ್ಯಾನ್ಗಳಿಗೆ ಅಮಿತ್ ಶಾ ಹಸಿರು ನಿಶಾನೆ ತೋರಿದರು. संगठन सेवा ही समर्पण कार्यक्रम के तहत मनाया गया। उसी तहत गृह मंत्री अमित शाह ये मोदी वैन को हरी झंडी दिखाई। तमाम तरह की सुविधाएं जो है टेस्ट की ಈ ವ್ಯಾನ್ಗಳು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 5 ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳಿ ಅಲ್ಲಿನ ಗ್ರಾಮಾಂತರ ಪ್ರದೇಶಗಳ ಪ್ರತಿಯೊಬ್ಬರೂ ಲಸಿಕೆ ಹಾಕಿಸಿಕೊಳ್ಳುವಂತೆ ಪ್ರೇರೇಪಣೆ ನೀಡಲಿವೆ. ಈ ಬಗ್ಗೆ ಮಾಹಿತಿ ನೀಡಿದ ಕೌಶಾಂಬಿ ಸಂಸದ ವಿನೋದ್ ಸೋನ್ಕರ್, ಮೋದಿ ಅವರು ಅಧಿಕಾರಕ್ಕೆ ಬಂದು 20 ವರ್ಷಗಳು ತುಂಬಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಈ ಸೇವಾ ಹಿ ಸಂಘಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಭಾರತ ಮತ್ತು ಇಸ್ರೇಲ್ ಮುಂದಿನ ತಿಂಗಳು ಮುಕ್ತ ವ್ಯಾಪಾರ ಒಪ್ಪಂದ ಕುರಿತು ಮಾತುಕತೆ ಪುನರಾರಂಭಿಸಲು ಪರಸ್ಪರ ಒಪ್ಪಿಕೊಂಡಿವೆ. ಇಸ್ರೇಲ್ ವಿದೇಶಾಂಗ ಸಚಿವ ಯೈರ್ ಲ್ಯಾಪಿಡ್ ಅವರೊಂದಿಗೆ ಮಾತುಕತೆ ನಡೆಸಿದ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಬರುವ ನವೆಂಬರ್ನಲ್ಲಿ ಮಾತುಕತೆ ಆರಂಭವಾಗಲಿದ್ದು ಮುಂದಿನ ವರ್ಷ ಮತ್ತು ಜಾಗತಿಕ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿದರು. ಈ ವೇಳೆ ಕೋವಿಡ್ ಲಸಿಕೆ ಪ್ರಮಾಣೀಕರಣದ ಪರಸ್ಪರ ಗುರುತಿಸುವಿಕೆಗೆ ತಾತ್ವಿಕವಾಗಿ ಸಮ್ಮತಿ ಸೂಚಿಸಿದ್ದಾರೆ. ಇಸ್ರೇಲ್ ಅನ್ನು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಹೊಸ ಸದಸ್ಯ ಎಂದು ಜೈಶಂಕರ್ ಸ್ವಾಗತಿಸಿದ್ದಾರೆ. ಕಲಬುರಗಿ ದೂರದರ್ಶನ ಕೇಂದ್ರ ತನ್ನ ಕಾರ್ಯನಿರ್ವಹಣೆಯನ್ನು ಸ್ಥಗಿತಗೊಳಿಸುತ್ತದೆ ಎಂಬ ವಿಚಾರ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದ್ದು, ಈ ಕುರಿತು ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಶೇಖರ್ ವೆಂಪತಿ ಡಿಡಿ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕಲಬುರಗಿ ದೂರದರ್ಶನ ಕೇಂದ್ರ ತನ್ನ ಕಾರ್ಯನಿರ್ವಹಣೆಯನ್ನು ಸ್ಥಗಿತಗೊಳಿಸುವುದಿಲ್ಲ. ಟ್ರಾನ್ಸ್ಮಿಟರ್ ಹಾಗೂ ಕೇಂದ್ರದ ಸ್ವರೂಪಗಳು ಬೇರೆಯಾಗಿದ್ದು, ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವುದು ಅಗತ್ಯ. ರೂಫ್ ಟಾಪ್ ವ್ಯವಸ್ಥೆಯ ಸಾಂಪ್ರದಾಯಿಕ ಮಾದರಿಗೆ ಬದಲಾಗಿ ಡಿಜಿಟಲ್ ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತಿದೆ ಎಂದರು. There is no change as far as Doordarshan Kalaburgi is concerned.
Doordarshan in Kalburgi the studios of Doordarshan in Kalburgi will continue to operate. They will continue to originate content which is locally relevant to the people of Kalburgi and that region. And that content will continue to be available through the DD Chandana satellite TV channel. And since DD Chandana is, a satellite TV channel that's available across India, the content of Kalburgi will not only be viewed just in Karnataka, but anywhere in India, anybody who's interested can watch it. What is more, because we also put the same content on YouTube as well, and DD Chandana is one of the first regional channels of ours, non-Hindi channels, which has 1 million plus subscriber base. Very proud of the fact of the work that they've done. So all of this content will also be available digitally, right? So there is no change as far as content is concerned. What is being changed is the old analog TV transmitters, because nobody is watching Doordarshan through rooftop antennas. So that is what is being closed, not the content generation facility. So I would appeal to everyone, especially the media in Karnataka, not to mix up these two issues and create an unnecessary controversy, unnecessary panic. The content of Kalburgi, content of any of the other Doordarshan Kendras will continue to be generated by their studios, and that content will be carried in the regional satellite channels for those states. And the same content will also be available through all digital modes, be it through YouTube, be it through social media clippings, News on Air app, and so on. So there's no change in that. ಆಕಾಶವಾಣಿಯ ಅಮೃತ ವರ್ಷಿಣಿ ವಾಹಿನಿ ತನ್ನ ಕಾರ್ಯ ಸ್ಥಗಿತಗೊಳಿಸಿರುವ ಕುರಿತು ಪ್ರತಿಕ್ರಿಯಿಸಿರುವ ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಶೇಖರ್ ವೆಂಪತಿ, ಶಾಸ್ತ್ರೀಯ ಸಂಗೀತಕ್ಕಾಗಿ ಆಕಾಶವಾಣಿಯಲ್ಲಿ ಸಾಂಪ್ರದಾಯಿಕ ಮಾದರಿಯ ಅಮೃತ ವರ್ಷಿಣಿ ಹಾಗೂ ಸುಧಾರಿತ ಮಾದರಿಯ ರಾಗಂ ವಾಹಿನಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ಜಾಗತಿಕ ವೇದಿಕೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈ ಎರಡನ್ನೂ ವಿಲೀನಗೊಳಿಸಿ ಅಧಿಕೃತವಾಗಿ ರಾಗಂ ಮೂಲಕ ಅವಕಾಶ ಕಲ್ಪಿಸಲಾಗಿದೆ. ಸ್ಥಳೀಯ ಪ್ರತಿಭೆಗಳಿಗೆ ಉನ್ನತ ಅವಕಾಶ ನೀಡುವುದು ಇದರ ಉದ್ದೇಶ ಎಂದು ಸ್ಪಷ್ಟಪಡಿಸಿದರು. What has happened here is that we had two classical music radio services out of Bangalore. One was Amrita Varshini and one was Ragam. And because Ragam is a well-known brand internationally, it has gotten a lot of audience. We have merged the two into a single brand, single service. That doesn't mean the programs that were unique to Amrita Varshini are being scrapped or will no longer be aired. That is not true. So Ragam will continue to carry that content. It will carry the unique content of Amrita Varshini. It will carry other classical music content, from all the different contributing stations. So that will continue. And Akashvani Bengaluru, be it Akashvani Mysore or any other Akashvani station, they have a well-defined system by which local artists are given opportunities. They are auditioned, they are graded, they are offered, to participate in various classical music concerts, recordings, Akashvani Sangeet Sammelan, and so on. So all of that will continue. There is no change in that system. Local artists will continue to get their opportunities, and AR Bengaluru will continue to do that, and similarly other radio stations will do that. All that has happened is that we had two classical music services. It doesn't make sense for an organization like ours, which has limited resources, to fragment our capabilities into multiple channels and multiple services. So hence some streamlining was necessary. So all that has happened is that instead of two classical services, there is going to be one classical service, but the content will continue to be carried by that classical service, and it will not only have a local audience in Bengaluru, it will have a national audience through the Ragam 24/7 radio channel, which is available on digital radio, it is available on satellite radio, and it is available on internet streaming through News on Air app globally. In fact, it is quite popular globally. We've seen that in the monthly rankings that we publish. So nobody should be concerned that classical music is going to be not carried or not broadcast. No, that's not true. In fact, what we are now doing is giving it a global platform, so local artists can perform, have their content carried by this classical music service, and have a global audience. ಮಂಡ್ಯದ ಮೈಶುಗರ್ ಸಕ್ಕರೆ ಕಾರ್ಖಾನೆಯನ್ನು ಸರ್ಕಾರಿ ಸ್ವಾಮ್ಯದಲ್ಲೇ ಮುಂದುವರಿಸುವ ಬಗ್ಗೆ ತೀರ್ಮಾನ ಕೈಗೊಂಡಿರುವ ಮುಖ್ಯಮಂತ್ರಿಗಳ ಕ್ರಮವನ್ನು ರೈತರು, ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಸೇರಿದಂತೆ ಹಲವು ರೈತ ಸಂಘಟನೆಗಳು ಸ್ವಾಗತಿಸಿದ್ದು, ಸರ್ಕಾರದ ನಿರ್ಧಾರ ಸಂತಸ ಮೂಡಿಸಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ.
ಡಿಡಿ ನ್ಯೂಸ್ನೊಂದಿಗೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಸಂಘಟನಾ ಕಾರ್ಯದರ್ಶಿ ಸುನಂದಾ ಜಯರಾಮ್ ರೈತರ ಪ್ರತಿಭಟನೆ ವೇಳೆ ಮುಖ್ಯಮಂತ್ರಿಗಳು ನೀಡಿದ್ದ ಭರವಸೆಯನ್ನು ಉಳಿಸಿಕೊಂಡಿದ್ದಾರೆ. ಇದು ರೈತರು, ಕಾರ್ಮಿಕರಿಗೆ ಸಮಾಧಾನ ತಂದಿದೆ ಎಂದರು. ಇನ್ನೆಲ್ಲ ವಿಚಾರಗಳಿಗೂ ಕೂಡ ಮೈ ಶುಗರ್ ತಳಹದಿಯಾಗುತ್ತೆ. ಇದಕ್ಕಾಗಿ ನಾವು ಹೋರಾಟ ಕೊಟ್ಟಿದ್ದು. ಇದರಿಂದ ಮಂಡ್ಯ ಜಿಲ್ಲೆಯ ಮೈ ಶುಗರ್ ವ್ಯಾಪ್ತಿಯ ರೈತರ ಕಬ್ಬು ಸುಲಲಿತವಾಗಿ ಮೈಸೂರು ಶುಗರ್ನಲ್ಲಿ ಹರಿಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಸರ್ಕಾರದ ಕಾರ್ಖಾನೆ ಆಗಿರೋದ್ರಿಂದ ಸಕಾಲದಲ್ಲಿ ಕಬ್ಬು ಕಟಾವು, ಸಕಾಲದಲ್ಲಿ ಬಿಲ್ ಪಾವತಿ ಎರಡೂ ಕೂಡ ಆಗುತ್ತೆ. ರಾಜ್ಯ ರೈತ ಸಂಘದ ಮುಖಂಡ ಇಂಡುವಾಳು ಚಂದ್ರಶೇಖರ್ ಪ್ರತಿ ವರ್ಷ ಈ ವ್ಯಾಪ್ತಿಯಲ್ಲಿ 15 ಲಕ್ಷ ಟನ್ ಕಬ್ಬು ಉತ್ಪಾದನೆಯಾಗುತ್ತಿದ್ದು, ಕಾರ್ಖಾನೆ ಪುನರಾರಂಭದಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು. ಸರ್ಕಾರ ರೈತರಿಗೆ ಅನುಕೂಲ ಆಗುತ್ತೆ. ಮತ್ತು ಏನು ಮೈಸೂರು ವ್ಯಾಪ್ತಿನಲ್ಲಿ ಎಷ್ಟು 8 ರಿಂದ 10 ಲಕ್ಷ ಟನ್ ಕಬ್ಬು ಮೇಲ್ ಬೆಳೀತಾರೆ. ಪ್ರಾಂತೀಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣೇಗೌಡ ಕಳೆದ 1.5 ವರ್ಷದ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ದೊರಕಿದೆ. ಸಕ್ಕರೆ ಉತ್ಪಾದನೆ ಜೊತೆಗೆ ಉಪ ಉತ್ಪನ್ನಗಳ ತಯಾರಿಕೆಗೆ ಆದ್ಯತೆ ನೀಡಬೇಕು ಎಂದರು. ಸರ್ಕಾರವೇ ನಡೆಸುತ್ತೆ ಎನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಮುಂದಿನ ಹಂಗಾಮಿನಿಂದ ಕಬ್ಬು ನುರಿಸಲಿಕ್ಕೆ ಇವತ್ತಿಂದನೇ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅಗತ್ಯವಿರತಕ್ಕಂಥ ಹಣಕಾಸು ಸೌಲಭ್ಯವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೈಶುಗರ್ನಲ್ಲಿರ್ತಕ್ಕಂಥ ಕೇವಲ ಸಕ್ಕರೆ ಉತ್ಪಾದನೆ ಮಾತ್ರ ಅಲ್ಲ, ಬೇರೆ ಬೇರೆ ಉಪ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಏನೇನೆಲ್ಲ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ಚರ್ಚೆ ಮಾಡ್ತೀವಿ, ತೀರ್ಮಾನ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ 2 ವರ್ಷಗಳ ಕಾಲ ಸರ್ಕಾರವೇ ಕಾರ್ಖಾನೆ ನಡೆಸುವ ನಿರ್ಧಾರದಿಂದ ರೈತರ ಆರ್ಥಿಕ ಪ್ರಗತಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ರೈತರ ಬೆನ್ನೆಲುಬಾಗಿ ಬಹಳಷ್ಟು ಲಾಭದಾಯಕ ಉದ್ದಿಮೆಯಾಗಿ ಹೊರಹೊಮ್ಮಿದೆ. ಈ ಜಿಲ್ಲೆಯ ಜನರ ಅಭಿವೃದ್ಧಿ ಆಗಬೇಕು, ರೈತರ ಅಭಿವೃದ್ಧಿ ಆಗಬೇಕು. ರೈತರು ಜೀವನ ಮಾಡಲಿಕ್ಕೆ ಆರ್ಥಿಕತೆಗೆ ಅತಿ ಅವಲಂಬಿತ ಆದಂಥ ಮೈಶುಗರ್ ಕಾರ್ಖಾನೆ ಉಳಿಬೇಕು. ರಾಜ್ಯದಲ್ಲಿ ಇಂದು ಹೊಸದಾಗಿ 349 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 29,84,022ಕ್ಕೆ ಏರಿಕೆಯಾಗಿದೆ. ಇಂದು 399 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 29,36,926ಕ್ಕೆ ತಲುಪಿದೆ. ಇಂದು 14 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 37,967ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 9,100 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 161 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,49,662ಕ್ಕೆ ಏರಿಕೆಯಾಗಿದೆ. ಇಂದು 125 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 12,26,666 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 6,776 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 5 ಮಂದಿ ಸಾವನ್ನಪ್ಪಿದ್ದು, ಇದುವರೆಗೂ ಒಟ್ಟು 16,219 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಚಿಕ್ಕಬಳ್ಳಾಪುರ, ಗದಗ, ಹಾವೇರಿ, ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಸೋಂಕು ಪ್ರಕರಣ ವರದಿಯಾಗಿಲ್ಲ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ಕೇರಳ ರಾಜ್ಯಾದ್ಯಂತ ಸುರಿಯುತ್ತಿರುವ ವರ್ಷಧಾರೆಯಿಂದಾಗಿ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದ್ದು, ಭೂಕುಸಿತ ಹಾಗೂ ಭಾರೀ ಮಳೆಗೆ ಮೃತಪಟ್ಟವರ ಸಂಖ್ಯೆ 27ಕ್ಕೆ ಏರಿದೆ. ಕೊಟ್ಟಾಯಂ, ಇಡುಕ್ಕಿ ಮತ್ತು ಪಟ್ಟಣಂತಿಟ್ಟ ಜಿಲ್ಲೆಗಳಲ್ಲಿ ಭೂಕುಸಿತ ಸಂಭವಿಸಿದ್ದು, ರಕ್ಷಣಾ ಮತ್ತು ಪರಿಹಾರ ಸಮರೋಪಾದಿಯಲ್ಲಿ ಸಾಗಿದೆ. ಇಡುಕ್ಕಿ ಜಿಲ್ಲೆಯ ಕೊಕ್ಕಯಾರ್ನಲ್ಲಿ ಭೂಕುಸಿತದಿಂದ ಕಣ್ಮರೆಯಾಗಿರುವ ಜನರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಭಾರೀ ಮಳೆಯಿಂದಾಗಿ ನದಿ ನೀರಿನ ಮಟ್ಟ ಏರಿಕೆಯಾಗಿದ್ದು, ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದಿರುವಂತೆ ಸೂಚಿಸಲಾಗಿದೆ. ಜಲಾನಯನ ಪ್ರದೇಶ 10 ಅಣೆಕಟ್ಟುಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಜನವಸತಿ ಪ್ರದೇಶಗಳಲ್ಲಿ ಪ್ರವಾಹ ತಪ್ಪಿಸಲು ನಿನ್ನೆ ಪಟ್ಟಣತಿಟ್ಟ, ಕಕ್ಕಿ ಅಣೆಕಟ್ಟು ಮತ್ತು ತ್ರಿಶೂರಿನ ಶೋಲಯಾರ್ನ ಕೆಲವು ಗೇಟ್ಗಳನ್ನು ತೆರೆದು ನೀರನ್ನು ಹೊರಬಿಡಲಾಗಿದೆ. ಇಡುಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ 2,397.34 ಅಡಿಗಳಿಗೆ ಏರಿಕೆಯಾಗಿದ್ದು, ಇಂದು 2 ಅಣೆಕಟ್ಟೆಗಳನ್ನು ತೆರೆಯಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಈ ಮಧ್ಯೆ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದಿರುವಂತೆ ಇಡುಕ್ಕಿ ಜಿಲ್ಲಾ ಅಧಿಕಾರಿ ಸೂಚಿಸಿದ್ದಾರೆ. ಹಾಗೆಯೇ ಪ್ರವಾಹ ಎದುರಾಗುವ ಪ್ರದೇಶಗಳಲ್ಲಿನ ಜನರ ಸ್ಥಳಾಂತರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಪಂಪಾ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಶಬರಿಮಲೆ ದೇವಸ್ಥಾನದ ತೀರ್ಥಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆ 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ.
ನಾಳೆಯಿಂದ 3-4 ದಿನಗಳವರೆಗೂ ರಾಜ್ಯದಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ದೆಹಲಿ, ಮಧ್ಯಪ್ರದೇಶ, ಒಡಿಶಾ, ಜಾರ್ಖಂಡ್, ಛತ್ತೀಸ್ಗಢ, ಉತ್ತರ ಪ್ರದೇಶ ಸೇರಿದಂತೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲೂ ಧಾರಾಕಾರ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭಾರೀ ಮಳೆಯಿಂದ ತತ್ತರಿಸಿರುವ ಉತ್ತರಾಖಂಡ್ ರಾಜ್ಯದ ಪರಿಸ್ಥಿತಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅವಲೋಕನ ನಡೆಸಿದರು. ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಮತ್ತು ಸಚಿವ ಅಜಯ್ ಭಟ್ ಅವರಿಗೆ ದೂರವಾಣಿ ಕರೆ ಮಾಡಿ ರಾಜ್ಯದಲ್ಲಿನ ಪರಿಸ್ಥಿತಿ ಬಗ್ಗೆ ಮಾಹಿತಿ ಪಡೆದರು. ರಾಜ್ಯದಲ್ಲಿ ಭಾರೀ ಮಳೆಯಿಂದ ಉಂಟಾಗಿರುವ ಹಾನಿ ಮತ್ತು ಜನಜೀವನ ಅಸ್ತವ್ಯಸ್ತವಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಪರಿಹಾರ ಕ್ರಮಗಳಿಗೆ ಸಹಕಾರ ಮತ್ತು ನೆರವು ನೀಡುವುದಾಗಿ ಪ್ರಧಾನಿ ಭರವಸೆ ನೀಡಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ, ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ, ಎಲ್ಲ ಜಿಲ್ಲೆಗಳ ಪರಿಸ್ಥಿತಿಯನ್ನು ಗಂಭೀರವಾಗಿ ಅವಲೋಕಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಸೇನೆ ಮತ್ತು ಎನ್ಡಿಆರ್ಎಫ್ ತಂಡಗಳು ಜಿಲ್ಲಾಡಳಿತಗಳೊಂದಿಗೆ ಪರಿಹಾರ ಕಾರ್ಯದಲ್ಲಿ ತೊಡಗಿದ್ದು, ಮುಖ್ಯಮಂತ್ರಿ ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಕಳೆದ ಕೆಲ ದಿನಗಳಿಂದ ಕರಾವಳಿ ಭಾಗದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ಕಟಾವು ಹಂತಕ್ಕೆ ಬಂದಿರುವ ಭತ್ತದ ಬೆಳೆ ನೀರು ಪಾಲಾಗಿದ್ದು, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2,000 ಹೆಕ್ಟೇರ್ಗೂ ಅಧಿಕ ಭತ್ತದ ಬೆಳೆ ಸಂಪೂರ್ಣ ನಾಶವಾಗಿದೆ. ಗದ್ದೆಗಳಲ್ಲಿ ನೀರು ನಿಂತು ಪೈರು ನೆಲಕಚ್ಚಿದ್ದು ಭತ್ತ ಮೊಳಕೆಯೊಡೆದಿದೆ. ಕೃಷಿ ಕಾರ್ಮಿಕರು ಸಿಗದೆ ಕಟಾವು ಸಾಧ್ಯವಾಗುತ್ತಿಲ್ಲ. ಗಂಗೊಳ್ಳಿ, ಮುಳಿಕಟ್ಟೆ, ಬ್ರಹ್ಮಾವರ, ಹಂದಾಡಿ, ಕೊಕ್ಕರ್ಣಿ, ಉಪ್ಪೂರು ಮೊದಲಾದೆಡೆ ರೈತರು ಅಕಾಲಿಕ ಮಳೆಯಿಂದ ಕಂಗಾಲಾಗಿದ್ದಾರೆ. ಮತ್ತೆ ಹುಲ್ಲು ಗೊಬ್ಬರ ಡಿಡಿ ನ್ಯೂಸ್ನೊಂದಿಗೆ ಗಂಗೊಳ್ಳಿಯ ರೈತ ವಿಜಯ್, ಭತ್ತದ ಪೈರು ನೆಲಕಚ್ಚಿದ್ದು ಮೊಳಕೆಯೊಡೆದಿದೆ. ಎಕರೆಗೆ ಸುಮಾರು 40,000 ರೂಪಾಯಿ ನಷ್ಟವಾಗಿದ್ದು, ಸರ್ಕಾರದಿಂದ ಅಗತ್ಯ ನೆರವಿನ ನಿರೀಕ್ಷೆಯಲ್ಲಿದ್ದೇವೆ ಎಂದರು. ಹಾಳಾದ್ರಿಂದ ಸುಮಾರು 1 ಎಕರೆಗೆ 35,000 ರಿಂದ 40 ಸಾವಿರದಷ್ಟು ಹಾನಿ ಸಂಭವಿಸಿದೆ. ಇದರ ಬಗ್ಗೆ ಸರ್ಕಾರ ಕರಾವಳಿ ರೈತರಿರ್ತಕ್ಕಂಥ ಎಲ್ಲರಿಗೂ ಏನು ಹಾನಿ ಸಂಭವಿಸಿದೆ ಅದರ ಬಗ್ಗೆ ಪರಿಹಾರವನ್ನು ಕೊಡಬೇಕು ಅಂತ ನಾವು ಕೃಷಿ ಇಲಾಖೆ ಹಾಗೂ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ. ಹೊಸಾಡು ಗ್ರಾಮದ ರೈತ ಮಹಿಳೆ ಸುಶೀಲಾ, ಮಳೆ ಪರಿಣಾಮ ಕಟಾವು ಮಾಡಲು ಆಗುತ್ತಿಲ್ಲ, ಹೀಗಾಗಿ ಸಂಕಷ್ಟ ಎದುರಾಗಿದೆ ಎಂದರು. ನಾನೀಗ ಏನ್ ಮಾಡೋದು ಹೇಳಿ, ನಾನು ನಿಮ್ಮ ಹತ್ರಗಳೇ ಬೇಡೋದಿಗಳ ನಾನು ಇನ್ನು ಮಳೆ ಬಂತಲ್ಲ ಅಂದ್ರೆ ನಂಗೆ ಕೊಯ್ಕೆ ಆತಿಲ್ಲ ಆಗಿದ್ದೀವಲ್ಲ, ನಾ ಏನ್ ಮಾಡೋದು? ನಮ್ಗೆ ಏನಾರು ಇನ್ನೊಂದು ಪರಿಹಾರ ಸಿಕ್ಕಂತ ನಾನು ನಿಮ್ಮ ಹತ್ರ ಬೇಡ್ತೇನೆ. ನಾನು ಯಾವುದೇ ಬೆಳೆ ಹಾನಿಗಳು ಜಿಲ್ಲಾ ಸಹಾಯಕ ಕೃಷಿ ನಿರ್ದೇಶಕ ಸತೀಶ್, ಮಳೆಯಿಂದ ಭತ್ತದ ಬೆಳೆ ಹಾನಿಗೊಳಗಾದ ರೈತರು ಆಯಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಮಾಹಿತಿ ನೀಡಿದರೆ ಪರಿಶೀಲಿಸಿ ಪರಿಹಾರ ನೀಡಲಾಗುವುದು ಎಂದರು. ದೂರವಾಣಿ ಅಥವಾ ಅರ್ಜಿಯನ್ನ ಸಲ್ಲಿಸಿ ಮಾಹಿತಿಯನ್ನ ನೀಡಬಹುದಾಗಿದೆ. ಕೃಷಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ತಮ್ಮ ಜಮೀನಿಗೆ ಭೇಟಿ ನೀಡಿ ಜಂಟಿ ಸಮೀಕ್ಷೆ ಮಾಡಿ ವರದಿಯನ್ನ ತಯಾರಿಸಿ ಬೆಳೆ ಹಾನಿಯ ವಿವರವನ್ನ ಪರಿಹಾರ ತಂತ್ರಾಂಶದಲ್ಲಿ ದಾಖಲಿಸಿ ತಂತ್ರಾಂಶದ ಮೂಲಕ ರೈತರ ಖಾತೆಗೆ ಪರಿಹಾರವನ್ನ ಒದಗಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುವುದು. ಪರಿಸರದ ಜೀವ ವೈವಿಧ್ಯತೆಯನ್ನು ಅಧ್ಯಯನ ಮಾಡುವುದು ಹಲವರ ಹವ್ಯಾಸ. ಬೆರಗಿನ ಪ್ರಪಂಚದ ಹಲವು ವಿಸ್ಮಯಗಳನ್ನು ಸಂಗ್ರಹಿಸಿ ಅವುಗಳ ಸಂರಕ್ಷಣೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಇಂತಹ ಪರಿಸರ ಪ್ರಿಯರು ನೀಡಿರುತ್ತಾರೆ. ಪಕ್ಷಿ ವೀಕ್ಷಣೆ ಜೊತೆಗೆ ಅವುಗಳ ಹಲವು ವಿಶೇಷ ತಳಿಗಳ ಸಂರಕ್ಷಣೆಗೆ ಆದ್ಯತೆ ನೀಡಿ ಅಪರೂಪದ ಪಕ್ಷಿಗಳ ಲೋಕವನ್ನೇ ಸೃಷ್ಟಿಸಿರುವ ವ್ಯಕ್ತಿಯೊಬ್ಬರ ಕಥಾನಕ ಇದು. ನೆಲೆಯಾಗಿಸಿಕೊಂಡಿರುವ ಇವರು ವಿನಾಶದ ಅಂಚಿನಲ್ಲಿರುವ ಹಲವು ಬಗೆಯ ಗುಬ್ಬಚ್ಚಿಗಳು ಸೇರಿದಂತೆ 25 ಪ್ರಭೇದದ ಪಕ್ಷಿಗಳಿಗೆ ಆಸರೆ ಒದಗಿಸಿದ್ದಾರೆ. ತಾವು ಮನೆ ನಿರ್ಮಿಸುವ ಸಂದರ್ಭದಲ್ಲಿ ಗುಬ್ಬಿಯೊಂದು ಮೊಟ್ಟೆಯಿಟ್ಟು ಮರಿ ಹಾಕುವ ಸಂದರ್ಭಕ್ಕೆ ಸಾಕ್ಷಿಯಾದ ಅವರು ಅದನ್ನು ರಕ್ಷಿಸಲೆಂದೇ ಕೆಲಕಾಲ ಮನೆ ಕಾಮಗಾರಿಯನ್ನು ಮುಂದೂಡಿದರು. ಹಕ್ಕಿ ಪಕ್ಷಿಗಳ ಆಶ್ರಯ ತಾಣವನ್ನು ಪುನರ್ ನಿರ್ಮಿಸುವ ನಿಟ್ಟಿನಲ್ಲಿ ಮಣ್ಣಿನ ಮಡಕೆ, ಮರದ ತುಂಡು, ಸೋರೆಬುರುಡೆ ಸೇರಿದಂತೆ ವಿವಿಧ ಬಗೆಯ ಗುಬ್ಬಿಗೂಡುಗಳನ್ನು ನಿರ್ಮಿಸಿದ್ದಾರೆ. ಜೊತೆಗೆ ಪಕ್ಷಿಗಳ ಆಟಕ್ಕೂ ಒಂದಿಷ್ಟು ಅವಕಾಶ ಕಲ್ಪಿಸಿ ಸಣ್ಣ ಈಜುಕೊಳವನ್ನು ಸೃಷ್ಟಿಸಿದ್ದಾರೆ. ಸಲಾವುದ್ದೀನರ ಗುಬ್ಬಿ ಮನೆಯಲ್ಲಿ ಸದ್ಯ 150ಕ್ಕೂ ಹೆಚ್ಚು ಗುಬ್ಬಚ್ಚಿಗಳು ವಾಸವಿದ್ದು 85 ಗೂಡುಗಳಿವೆ. ನಿತ್ಯ ಈ ಕುಟೀರದಲ್ಲಿ
ಹಕ್ಕಿ ಪಕ್ಷಿಗಳ ಕಲರವ ತುಂಬಿದೆ. ಇದರ ಸಲುವಾಗಿಯೇ ನಿವೇಶನವೊಂದನ್ನು ಖರೀದಿಸಿ ಉದ್ಯಾನವನವನ್ನು ಸೃಷ್ಟಿಸಲಾಗಿದೆ. ಸದ್ಯ ಸಲಾವುದ್ದೀನರ ಮನೆಯಲ್ಲಿ ಟುವ್ವಿ ಹಕ್ಕಿ, ಬಿಳಿ ಕತ್ತಿನ ರಾಟವಾಳ, ನೇರಳೆ ಬೆನ್ನಿನ ಸೊರಕ್ಕಿ, ಗೊರವಂಕ, ಸಿಂಪಿಗೆ, ಕಾಜಾಣ, ಕಂದು ಬೆಳೆವ, ಚಿಟ್ಟು ಮಡಿವಾಳ, ಕೋಗಿಲೆ, ಬೂದು ಹರಟೆಮಲ್ಲ, ಚುಕ್ಕ ರಾಟವಾಳ, ಪಿಕಳಾರ, ನೇಯಾರ, ಮಿಂಚುಳ್ಳಿ, ಕೊಳದಬಕ, ಕಳ್ಳಿಪಿರ, ಕೆಂಬೂತ ಸೇರಿದಂತೆ ಹಲವು ಜಾತಿಯ ಪಕ್ಷಿಗಳಿವೆ. ಗುಬ್ಬಚ್ಚಿ ಸಂತತಿ ನಶಿಸಿ ಹೋಗ್ತಾ ಇದೆ ಅಂತೇಳಿ ಆ ಗುಬ್ಬಚ್ಚಿಗಳಿಗಾಗಿ ನಾನು ಕೃತಕವಾದ ಗೂಡುಗಳನ್ನು ಮಾಡಿದ್ವಿ. ಯಾವ ಪಕ್ಷಿನೂ ಸಹ ನಾವು ಪಂಜರದಲ್ಲಿ ಹಾಕಿಲ್ಲ. ಎಲ್ಲ ಪಕ್ಷಿಗಳು ಸ್ವತಂತ್ರವಾಗಿ ಸ್ವಇಚ್ಛೆಯಿಂದ ಬರ್ತಾ ಸ್ವಇಚ್ಛೆಯಿಂದ ಹೋಗ್ತವೆ ಸರ್. ಸಲಾವುದ್ದೀನ್ ತಮ್ಮ ಬಿಡುವಿನ ಅವಧಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಪಕ್ಷಿ ಸಂರಕ್ಷಣೆಯ ಮಹತ್ವವನ್ನು ಸಚಿತ್ರ ಮಾಹಿತಿಯೊಂದಿಗೆ ವಿವರಿಸುವ ಹವ್ಯಾಸ ಹೊಂದಿದ್ದಾರೆ. ಹಲವು ಗಾಯಗೊಂಡ ಪಕ್ಷಿಗಳನ್ನು ಇವರು ಸಂರಕ್ಷಿಸಿದ್ದಾರೆ. ನೆರೆ ರಾಜ್ಯಗಳಿಂದಲೂ ಪಕ್ಷಿಗಳ ಸಂರಕ್ಷಣೆ, ವೀಕ್ಷಣೆ ಕುರಿತ ಮಾಹಿತಿಗಾಗಿ ಹಲವರು ಸಲಾವುದ್ದೀನರ ಮಾರ್ಗದರ್ಶನ ಪಡೆಯುವುದುಂಟು. ಮೊಬೈಲ್ ಟವರ್ಗಳು, ವಿದ್ಯುತ್ ಗೋಪುರಗಳ ಜೊತೆಗೆ ಮಾನವನ ಆಧುನಿಕ ಜೀವನ ಶೈಲಿಯು ಪಕ್ಷಿ ಸಂತತಿಗೆ ಮಾರಕವಾಗಿದೆ. ಜನನಿಬಿಡ ನಗರ ಪ್ರದೇಶಗಳಲ್ಲಿ ಕೂಡ ಪಕ್ಷಿಗಳಿಗೆ ಬದುಕುವ ಅವಕಾಶ ಕಲ್ಪಿಸುವ ಪ್ರಯತ್ನ ನಡೆಯಬೇಕು. ಯುವಜನತೆ ಈ ಕುರಿತು ಎಚ್ಚರಗೊಳ್ಳಬೇಕು ಎಂಬುದು ಸಲಾವುದ್ದೀನರ ಅಭಿಪ್ರಾಯ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 100 ಕೋಟಿ ಡೋಸ್ನತ್ತ ಭಾರತ ದಾಪುಗಾಲು. ಹಿಂದುಳಿದಿರುವ ಜಿಲ್ಲೆಗಳಲ್ಲಿ ತ್ವರಿತ ಲಸಿಕಾಕರಣಕ್ಕೆ ಆದ್ಯತೆ, ಕೇಂದ್ರ ಸರ್ಕಾರ ಹೇಳಿಕೆ. ಗಡಿಕೇಶ್ವರ ಸುತ್ತಮುತ್ತ ಭೂಮಿಕಂಪನ ತೀವ್ರತೆ ಅರಿಯಲು ಹೈದರಾಬಾದ್ ವಿಜ್ಞಾನಿಗಳ ತಂಡದಿಂದ ಅಧ್ಯಯನ, ಸಚಿವ ಆರ್ ಅಶೋಕ. ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಭಾರತ ಇಸ್ರೇಲ್ ಒಪ್ಪಿಗೆ, ಪ್ರಾದೇಶಿಕ ಜಾಗತಿಕ ಸಮಸ್ಯೆಗಳ ಚರ್ಚೆ, ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ರಾಜ್ಯದಲ್ಲಿಂದು 349 ಹೊಸ ಕೋವಿಡ್ ಪ್ರಕರಣ, 399 ಮಂದಿ ಚೇತರಿಕೆ, 14 ಜನರ ಸಾವು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೆ ಪಾಲಿಸಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30 ನಮಸ್ಕಾರ.